ಸಮದೋಷ ಸಮಧಾತು ಸಮ ಅಗ್ನಿ ಪ್ರಸನ್ನ ಆತ್ಮ ಇಂದ್ರಿಯ ಮನ ಸಂಯೋಗ ಸ್ವಸ್ಥ ಇತ್ಯಭಿಧೇಯತೆ. ಆಯುರ್ವೇದದಲ್ಲಿ ಹೆಲ್ತ್ ಡೆಫಿನೇಷನ್ನಲ್ಲಿ ಈ ಡೆಫಿನೇಷನ್ ತುಂಬ ಡೆಫಿನೇಷನ್ಸ್ ಇದೆ, ಬಟ್ ಇದು ತುಂಬ ಇಂಪಾರ್ಟೆಂಟು. ಇದರಲ್ಲಿ ಯಾರಿಗೆ ಹೆಲ್ದಿ ಪರ್ಸನ್ ಹೇಳಬೇಕು, ಯಾರು ಹೆಲ್ದಿ ಇದ್ದಾನೆ, ಯಾರು ಫಿಟ್ ಇದ್ದಾನೆ, ಅದ್ರ ಬಗ್ಗೆ ವಿವರಣೆ ಮಾಡಿದ್ದಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಸಮದೋಷ ಬಾಡಿನಲ್ಲಿ ಆಯುರ್ವೇದ ಪ್ರಕಾರ 3 ದೋಷ ಅಂತ ಹೇಳ್ತಾರೆ. ವಾತ ಪಿತ್ತ ಕಫ, ಇದು 3 ಬ್ಯಾಲೆನ್ಸ್ ಫಾರ್ಮ್ನಲ್ಲಿ ಇರಬೇಕು. ಸಮಧಾತು ಅಂದರೆ ಆಯುರ್ವೇದದಲ್ಲಿ ಸಪ್ತಧಾತು ಅಂತ ಕಾನ್ಸೆಪ್ಟ್ ಇದೆ. ಅದರಲ್ಲಿ ನಾವೇನೋ ಊಟ ಮಾಡ್ತೀವಿ, ಅದು ರಸಧಾತು, ರಸದಿಂದ ರಕ್ತ, ರಕ್ತದಿಂದ ಮಾಂಸ, ಮಾಂಸದಿಂದ ಮೇದ, ಮೇದದಿಂದ ಅಸ್ಥಿ, ಅಸ್ಥಿದಿಂದ ಮಜ್ಜ, ಮಜ್ಜದಿಂದ ಶುಕ್ರ. ಸೊ ಈ ಥರ 7 ಧಾತು ಇದೆ. ಇದನ್ನು ಬ್ಯಾಲೆನ್ಸ್ ಇರಬೇಕು. ಸಮ ಅಗ್ನಿ ಆಯುರ್ವೇದನಲ್ಲಿ ಜಠರಾಗ್ನಿ, ಸಪ್ತಧಾತ್ವಾಗ್ನಿ ಮತ್ತು ಪಂಚಮಹಾಭೂತಾಗ್ನಿ ಅಂತ ಈ ಥರ ಅಗ್ನಿನ ಡಿಫೈನ್ ಮಾಡಿದ್ದಾರೆ. ಅಗ್ನಿ ಇಸ್ ನಥಿಂಗ್ ಬಟ್ ಒಂದು ಮೆಟಬಾಲಿಕ್ ಆ್ಯಕ್ಟಿವಿಟಿ, ಕೆಟಬಾಲಿಸಮ್. ಇದು ಒಂದು ಡೈಜೆಸ್ಟಿವ್ ಫೈರ್. ನಾವೇನು ತಿಂದಿದ್ದೀವಿ ಅದು ಎಷ್ಟು ಕರೆಕ್ಟಾಗಿ ಜೀರ್ಣ ಆಗ್ತಾ ಇದೆ. ಸೊ ಈ ಎಲ್ಲ ಏನಿರುತ್ತೆ ಸಮಾವಸ್ಥೆಯಲ್ಲಿ ಇರಬೇಕು. ದೋಷ ಸಮ ಇರಬೇಕು, ಧಾತು ಸಮ ಇರಬೇಕು, ಅಗ್ನಿ ಸಮ ಇರಬೇಕು. ಮಲಕ್ರಿಯೆ ಅಂದರೆ ಮೋಷನ್ ಕರೆಕ್ಟಾಗಿ ಪಾಸ್ ಆಗಬೇಕು, ರೇಸಿಸ್ ಕರೆಕ್ಟಾಗಿ ಪಾಸ್ ಆಗಬೇಕು, ಬೆವರು ಚೆನ್ನಾಗಿ ಬರಬೇಕು. ಇದೂ ನಾರ್ಮಲ್ ಅವಸ್ಥೆಯಲ್ಲಿ ಇರಬೇಕು. ಇದು ಆದಮೇಲೆ ಮತ್ತೆ ಏನು ಹೇಳ್ತಾರೆ ಅಂದರೆ ಪ್ರಸನ್ನ ಅಂದರೆ ತುಂಬ ಹ್ಯಾಪಿ ಇರಬೇಕು. ಎಲ್ಲಿಂದ ಹ್ಯಾಪಿನೆಸ್ ಬರಬೇಕಂದ್ರೆ ಆತ್ಮ ಮನಃ ಇಂದ್ರಿಯ ಸಂಯೋಗೆ, ಅಂದರೆ ಆತ್ಮದಿಂದನೇ ಖುಷಿ ಬರಬೇಕು. ಸುಮ್ಮನೆ ಯಾರಿಗೋ ಟೆಂಪರರಿ ಸ್ಮೈಲ್ ಕೊಡೋದಿಲ್ಲ, ಒಳಗಡೆಯಿಂದನೇ ನಗನಗ್ತಾ ಇರಬೇಕು, ಒಳಗಡೆಯಿಂದನೇ ಖುಷಿ ಇರಬೇಕು. ಪ್ರಸನ್ನ ಮನಃ ಆತ್ಮ ಇಂದ್ರಿಯ ಸಂಯೋಗ ಸ್ವಸ್ಥ್ಯ ಇತ್ಯಭಿಧೇಯತೆ. ಸೊ ಇದನ್ನು ಸ್ವಸ್ಥ್ಯದ ಡೆಫಿನೇಷನ್ ಅಂತ ಹೇಳಿದ್ದಾರೆ. ಸೊ ನಾನು ಸೆಕ್ಸಾಲಜಿ ಪ್ರಾಕ್ಟೀಸ್ ಮಾಡ್ತೀನಿ ಬೆಂಗಳೂರಿನಲ್ಲಿ. ನಾನು ಇವತ್ತು ಪೇಷಂಟ್ನಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ತುಂಬ ಸ್ಟ್ರೆಸ್ಸು, ಆಲ್ಕೋಹಾಲ್ ಅಡಿಕ್ಷನ್ನು, ಸ್ಮೋಕಿಂಗ್ ಅಡಿಕ್ಷನ್ನು, ಆಮೇಲೆ ಓವರ್ ಎಕ್ಸ್ಪೆಕ್ಟೇಷನ್ಸು, ರಿಲೇಷನ್ಶಿಪ್ ಇಶ್ಯೂ, ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಯಾವುದೇ ರೀತಿ ದೈಹಿಕವಾಗಿ ವ್ಯಾಯಾಮ ಇಲ್ಲ, ಸೆಡೆಂಟ್ರಿ ಲೈಫ್ ಸ್ಟೈಲು, ಓವರ್ ಈಟಿಂಗು, ಆಂಗ್ಸೈಟಿ, ಡಿಪ್ರೆಷನ್ನು, ಇವೆಲ್ಲ ಲೀಡ್ಸ್ ಟು ಸೆಕ್ಸುವಲ್ ಡಿಸ್ಫಂಕ್ಷನ್. ಕೊರೋನಾಕ್ಕಿಂತ ಮುಂಚೆ ನಮ್ಮಲ್ಲಿ ಜಾಸ್ತಿ ಓಲ್ಡ್ ಏಜ್ ಜನ ಬರ್ತಿದ್ರು ಸೆಕ್ಸುವಲ್ ಪ್ರಾಬ್ಲಮ್ಗಾಗಿ. ನಂದು ಏಜ್ 50 ಇದೆ, 55 ಇದೆ, ಸ್ವಲ್ಪ ಶುಗರ್ ಇದೆ, ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಶುಗರ್ BP-ಗೆ ಟ್ಯಾಬ್ಲೆಟ್ಸ್ ತೊಳ್ತೇನೆ, ಆಂಗ್ಸೈಟಿ ಡಿಪ್ರೆಷನ್ಗೆ ಟ್ಯಾಬ್ಲೆಟ್ ತೊಳ್ತೇನೆ. ಇವೆಲ್ಲ ಈ ಸೆಟಪ್ ಪೇಷಂಟ್ಸ್ ಬರ್ತಿದ್ರು. ಅದರಲ್ಲಿ ಸೆಕ್ಸುವಲ್ ಡಿಸ್ಫಂಕ್ಷನ್ 45 ವರ್ಷ ಆದಮೇಲೆ ವೆರಿ ಕಾಮನ್, ಬಿಕಾಸ್ ಟೆಸ್ಟೋಸ್ಟಿರಾನ್ ಅಂತ ಪುರುಷರ ಹಾರ್ಮೋನ್ ಇರುತ್ತಲ್ಲ, ಆ ಟೈಮ್ನಲ್ಲಿ 40-45 ಆದಮೇಲೆ ಡಿಕ್ಲೈನ್ ಆಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಬಟ್ ಇವಾಗ OPD-ನಲ್ಲಿ ನೋಡುವ ಪೇಷಂಟ್ಸ್ನಲ್ಲಿ 20ದಿಂದ 35-40 ವರ್ಷ ಒಳಗಡೆ ನಂಬರ್ ಆಫ್ ಪೇಷಂಟ್ಸ್ ಜಾಸ್ತಿ ಆಗಿದ್ದಾರೆ ಡ್ಯೂರಿಂಗ್ ಲಾಸ್ಟ್ 2 ಅಥವಾ 3 ವರ್ಷ ಒಳಗಡೆ, ಸ್ಪೆಷಲಿ ಆಫ್ಟರ್ ಕೋವಿಡ್ ಅಂತ ತಿಳ್ಕೊಳ್ಳಿ. ಸೊ ಇದರಲ್ಲಿ ಏನಂದರೆ, ಒಂದು ಟ್ರಾವೆಲಿಂಗ್, ಎರಡನೇದು ನೈಟ್ ಡ್ಯೂಟಿ, ಮೂರನೇದು ಓವರ್ ಜಂಕ್ ಫುಡ್ ಅಥವಾ ಪ್ಯಾಕೆಟ್ ಫುಡ್ಡು, ನಾಲ್ಕನೇದು ಅಡಿಕ್ಷನ್ ಟು ಮಾಸ್ಟಿಬ್ಯೂಷನ್, ಐದನೇದು ಏನಂದರೆ ಎಕ್ಸೆಸ್ ಯೂಸೇಜ್ ಆಫ್ ಟೆಕ್ನಾಲಜಿ. ಸೊ ಇವಾಗ ಏನಾಗ್ತಾ ಇದೆ, ಯಾರೋ ಒಂದು ಪ್ಲೇಸ್ ಏನಲ್ಲಿ ಇರ್ತಾನೆ, ಪ್ಲೇಸ್ B-ವರೆಗೆ ಡೈಲಿ ಒಂದು 30 ಕಿಲೋಮೀಟರ್ ಹೋಗಬೇಕು, 30 ಕಿಲೋಮೀಟರ್ ಬರಬೇಕು. ಅಂದರೆ ಅವನ ಲೈಫ್ದು ಒಂದು 2.5 3 ಅವರ್ ಬರೀ ಟ್ರಾಫಿಕ್ನಲ್ಲಿ ಹೋಗ್ತಾ ಇದೆ. ಒಂದು ಮಸಲ್ ವೀಕ್ನೆಸ್ ಬರುತ್ತೆ, ಬ್ಯಾಕ್ ಪೇನ್ ಬರುತ್ತೆ, ನರ್ವ್ ವೀಕ್ನೆಸ್ ಬರುತ್ತೆ. ವೆರಿ ಸೇಮ್ ಟೈಮ್ 3 ಅವರ್ ಟ್ರಾಫಿಕ್ನಲ್ಲಿ ಗಾಡಿ ಓಡಿಸ್ಬೇಕಂದ್ರೆ ಇಟ್ ಈಸ್ ಎ ವೆರಿ ಸ್ಟ್ರೆಸ್ಫುಲ್ ಜಾಬ್. ಇವತ್ತು ನಾಳೆ ಯಾರು ಟ್ರಾಫಿಕ್ ರೂಲ್ಸ್ ಕರೆಕ್ಟಾಗಿ ಫಾಲೋ ಮಾಡಲ್ಲ, ಸುಮ್ಮನೆ ಯಾರೋ ಮುಂದ್ಗಡೆಯಿಂದ ಬರ್ತಾರೆ, ಎಲ್ಲದಿಂದ ಎವ್ರಿ 2 ಮಿನಿಟ್ಸ್ 3 ಮಿನಿಟ್ಸ್ಗೆ ಯಾರೋ ಒಂದು ನಾನ್ಸೆನ್ಸ್ ಥರ ಡ್ರೈವ್ ಮಾಡ್ತಾನೆ, ಕೋಪ ಬರುತ್ತೆ. ವೆರಿ ಸೇಮ್ ಟೈಮ್ ಆಫೀಸ್ ರೀಚ್ ಆದಮೇಲೆ ಆಫೀಸ್ನಲ್ಲಿ ಇವಾಗ ಇಷ್ಟೆಲ್ಲ ಜಾಬ್ ಹೋಗ್ತಾ ಇದೆ. ತುಂಬ ಕಂಪನಿ ಏನು ಮಾಡ್ತಾ ಇದ್ದಾರೆ ಅಂದರೆ
6 ಅವರ್ ಜಾಬ್ ಅಂತ ಹೇಳ್ಬಿಟ್ಟು 8 ಅವರ್ಸ್ 10 ಅವರ್ಸ್ ವರ್ಕ್ ಕೊಡ್ತಾರೆ. ಅದು ಒಂದು ಮೆಂಟಲ್ ಡ್ರೈನೇಜ್. ಆಮೇಲೆ ಆ ಟೆನ್ಷನ್ಗೆ ಸಮ್ಟೈಮ್ ನೋವಿಂಗ್ಲಿ ಆರ್ ಅನ್ನೋವಿಂಗ್ಲಿ ಓವರ್ ಈಟಿಂಗ್ ಆಗಿಬಿಡುತ್ತೆ. ಅದರಿಂದ ವೇಟ್ ಗೇನ್ ಆಗುತ್ತೆ. ಸ್ಪೆಷಲಿ ಫ್ಯಾಟ್ ಅರೌಂಡ್ ಅಬ್ಡಮೆನ್ ಜಾಸ್ತಿ ಆಗುತ್ತೆ. ಇಷ್ಟೆಲ್ಲ ಹೋಗ್ಬಿಟ್ಟು ಮನೆಗೆ 9:30-10 ಗಂಟೆಗೆ ಹೋಗಿದ್ದಿರ್ತಾರ. ಅವಾಗ ಏನಾಗುತ್ತೆ, ಮೈಂಡ್ ಬ್ಲಾಕ್ ಆಗಿದ್ದಿರುತ್ತೆ ಆಲ್ರೆಡಿ. ಏನೋ ಸ್ವಲ್ಪ ಲೈಟಾಗಿ ತಿಂದ್ಬಿಟ್ಟು ಮಲ್ಗಿಬಿಡ್ತೀರ. ಅದರಿಂದ ಏನಾಗುತ್ತೆ, ಸೆಕ್ಸ್ ಮಾಡಬೇಕಂತ ಇಂಟ್ರೆಸ್ಟ್ ಕಡಿಮೆ ಆಗಿಬಿಡುತ್ತೆ. ಸೊ ಸೆಕ್ಸ್ ಯಾವಾಗೂ ಸಾಫ್ಟ್ವೇರ್ ಎಂಪ್ಲಾಯೀಸ್, ನಾನು ಏನು ವೀಕೆಂಡ್ ಸೆಕ್ಸ್ ಅಂತಾರೆ ಅದಕ್ಕೆ. ಸೊ ಮಂಡೇ ಟು ಫ್ರೈಡೇ ಕೆಲಸ ಮಾಡಿ, ಸಾಟರ್ಡೆ ಸಂಡೇ 1-2 ದಿನ ಸೆಕ್ಸ್ ಮಾಡಿ. ಸೊ ವೀಕೆಂಡ್ ಸೆಕ್ಸ್ ಅದು. ಸೊ ಈ ಥರ ನಡೀತಾ ಇದೆ. ಅದರಲ್ಲಿನೂ ವಾರಕ್ಕೆ 2 ದಿನಲ್ಲಿನೂ ಅದರಲ್ಲಿ ಸೆಕ್ಸ್ ಕರೆಕ್ಟಾಗಿ ಸಿಕ್ಕಿಲ್ಲ ಅಂದರೆ ಆವಾಗ ವೈಫ್ ಆಗಲಿ, ಪಾರ್ಟ್ನರ್ ಆಗಲಿ, ಗರ್ಲ್ ಫ್ರೆಂಡ್ ಆಗಲಿ ಸ್ವಲ್ಪ ಅಪ್ಸೆಟ್ ಆಗ್ತಾರೆ, ನರ್ವಸ್ ಆಗ್ತಾರೆ, ಅಥವಾ ಏನೋ ಹೇಳಿಬಿಡ್ತಾರೆ. ಅದನ್ನು ಅಪ್ರೂಪಿಗೆ ಯಾವಾಗ ಒಂದ್ಸತಿ ನೀನು ಮಾಡ್ತೀಯ, ಅದನ್ನು ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ನನಗೆ ವೀಕ್ಲಿ ಒಂದ್ಸತಿ ಇರುತ್ತೆ ಸೆಕ್ಸ್ ಮಾಡಪ್ಪ ಅಂತ. ಆವಾಗ ಒಂದು ಇಷ್ಟು ಹ್ಯುಮಿಲೇಷನ್ ಫೀಲ್ ಆಗುತ್ತೆ, ಇಷ್ಟು ಇನ್ಸಲ್ಟ್ ಫೀಲ್ ಆಗುತ್ತೆ. ಅಂದರೆ ನಾನು ಇರಬೇಕು ಅಥವಾ ಸಾಯಬೇಕು ಅಂತ ಅವನಿಗೆ ಗೊತ್ತಾಗಲ್ಲ. ಯಾಕಂದರೆ ಅದು ಪಾಪ ವೈಫ್ದೇನು ತಪ್ಪಿಲ್ಲ, ಬಿಕಾಸ್ ಇಟ್ ಈಸ್ ಹರ್ ಬಾಡೀಸ್ ನ್ಯಾಚುರಲ್ ಬಯಾಲಜಿಕಲ್ ನೀಡ್ ಇದೆ ಅದು. ಎಷ್ಟೋ ಜನ ಹೇಳ್ತಾರೆ, ಎಷ್ಟೋ ಜನ ಇರಲಿ ಪಾಪ ಆಲ್ರೆಡಿ ಸುಸ್ತಾಗಿದೆ ಮಲಗಲಿ ಅಂತ ಏನು ಹೇಳಲ್ಲ. ಬಟ್ ಆ ಇಚ್ಛೆ ಇದ್ದೇ ಇರುತ್ತಲ್ಲ ಸರ್ ಯಾರಿಗೋ ಆ ಯಂಗ್ ಏಜ್ನಲ್ಲಿ ಸೆಕ್ಸ್ ಮಾಡಬೇಕಂತ. ಆವಾಗ ಈಗ ಹೇಗಂದರೆ ಆಯುರ್ವೇದದಲ್ಲಿ ತ್ರಯೋಪಸ್ತಂಭ ಅಂತ ಹೇಳಿದರೆ ಆಹಾರ, ನಿದ್ರಾ, ಮೈಥುನ. ಸೊ ಆಹಾರ ಅಂದರೆ ಊಟ ಇದೆ, ನಿದ್ರಾ ಅಂದರೆ ನಿದ್ದೆ ಮಾಡ್ತಾಯಿದ್ರು. ಸೆಕ್ಸ್ ಸಿಕ್ಕಿಲ್ಲ ಅಂದರೆ ಸ್ವಲ್ಪ ಮೈಂಡ್ ಇರಿಟೇಷನ್ ಆಗಿಬಿಡುತ್ತೆ ಲೇಡೀಸ್ದು. ಯಾಕಂದರೆ ಸೆಕ್ಸ್ ಮಾಡಿದ್ರೆ ಅವ್ರು ಸ್ವಲ್ಪ ನಗ್ನಗ್ದ ಹ್ಯಾಪಿ ಇರ್ತಾರೆ. ಅದೇ ಇರಿಟೇಷನ್ ಮಕ್ಕಳ ಮೇಲೆ ಹೋಗುತ್ತೆ ಅಥವಾ ಯಾವುದೋ ಬೇರೆ ರೀಸನ್ ಮೇಲೆ ಸುಮ್ಮನೆ ಅನ್ನೆಸೆಸರಿ ಕೋಪ ಮಾಡೋದು, ಅನ್ನೆಸೆಸರಿ ಸಣ್ಣ ವಿಷಯಕ್ಕೆಲ್ಲ ಇದು ಮಾಡೋದು. ಸಾಲ್ ಬಿಕಾಸ್ ಶಿ ಈಸ್ ನಾಟ್ ಹ್ಯಾವಿಂಗ್ ದಟ್ ಪ್ರಾಪರ್ ಏನಿರುತ್ತಲ್ಲ ಮೈಂಡ್ ರಿಲ್ಯಾಕ್ಸೇಷನ್. ಸೊ ಅದು ಸೆಕ್ಸ್ ಆಗ್ತಾ ಇಲ್ಲ. ಸೊ ಇಟ್ಸ್ ನಾಟ್ ಪ್ರಾಬ್ಲಮ್ ಆಫ್ 1 or 2 ಪರ್ಸನ್. ಸ್ಪೆಷಲಿ ಬೆಂಗಳೂರಿನಲ್ಲಿ ಯಂಗ್ ಕಪಲ್ಸ್ನಲ್ಲಿ ಸೊ ಔಟ್ ಆಫ್ 10 ಮ್ಯಾರೇಜಸ್ ಏನಿದೆಯಲ್ಲ, 7ರಿಂದ 8 ಅನ್ಸ್ಯಾಟಿಸ್ಫೈಡ್ ಮ್ಯಾರೇಜಸ್ ಅಥವಾ ರಿಲೇಷನ್ಶಿಪ್ಸ್. ಸಾಲ್ ಬಿಕಾಸ್ ಆಫ್ ಇವೆಲ್ಲ ರೀಸನ್ಸು. ಸೊ ಈ ಥರ ಆಗ್ತಾ ಇದ್ದರೆ ಸ್ವಲ್ಪ 1-2-3 ಚೇಂಜಸ್ ತಮ್ಮ ಬಾಡಿನಲ್ಲಿ ಮಾಡಬೇಕು. ಒಂದು, ನಿಮ್ಮ ಟ್ರಾವೆಲಿಂಗ್ ಡಿಸ್ಟೆನ್ಸ್ನ ಕಡಿಮೆ ಮಾಡಬೇಕು. ಎರಡನೇದು, ತಮ್ಮ ಕ್ವಾಲಿಟಿ ಆಫ್ ಸ್ಲೀಪ್ನ ಇಂಪ್ರೂವ್ ಮಾಡಬೇಕು. ಸ್ಟಡಿ ಏನು ಹೇಳುತ್ತೆ ಅಂದರೆ, ಯಾರು 4 to 5 hours ಅಷ್ಟೇ ಮಲಗ್ತಾರೆ ಅಥವಾ ಡಿಸ್ಟರ್ಬ್ ಸ್ಲೀಪ್ ಮಾಡ್ತಾರೆ ಅಥವಾ ಪ್ರಾಪರ್ ಸ್ಲೀಪ್ ಆಗಲ್ಲ, ದೇರ್ ಈಸ್ ಎ ಪಾಸಿಬಿಲಿಟಿ ಆಫ್ 10 to 15% ಏನಾಗುತ್ತೆ ಟೆಸ್ಟೋಸ್ಟಿರಾನ್ ಕಡಿಮೆ ಆಗಿದಿರುತ್ತೆ. ಸೊ ಈ ಟೆಸ್ಟೋಸ್ಟಿರಾನ್ ನಿಮ್ಮ ಸೆಕ್ಸ್ ಲೈಫ್ಗೆ ತುಂಬ ಇಂಪಾರ್ಟೆಂಟು. ಮೂರನೇದು, ರೆಗ್ಯುಲರ್ ಆಗಿ ಫಿಸಿಕಲಿ ಆ್ಯಕ್ಟಿವ್ ಇರಿ. ಎಕ್ಸಸೈಸಸ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಬ್ಯಾಡ್ಮಿಂಟನ್ ಪ್ಲೇ ಮಾಡ್ತೀನಿ, ಬ್ಯಾಡ್ಮಿಂಟನ್ ಆಡ್ಬೋದು, ಕ್ರಿಕೆಟ್ ಆಡ್ಬೋದು. ಯು ಡೂ ವಾಟ್ ಎವರ್, ಮೇಕ್ ಶ್ಯೂರ್ ದ್ಯಾಟ್ 4 ದಿನ ವಾರದಲ್ಲಿ ನೀವು ಎಕ್ಸಸೈಸ್ ಮಾಡಬೇಕು, ಚೆನ್ನಾಗಿ ಬೆವರಬೇಕು. ಜೊತೆಗೆ ಸ್ವಲ್ಪ ಯೋಗ, ಮೆಡಿಟೇಷನು ಮತ್ತು ಫುಡ್ನಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಫುಡ್ಡು. ಅದರಲ್ಲಿ ನಾಟಿ ಹಸು ತುಪ್ಪ, ನುಗ್ಗೆಕಾಯಿ, ಉದ್ದಿನ ಬೇಳೆ, ಡ್ರೈ ಫ್ರೂಟ್ನಲ್ಲಿ ಖರ್ಜೂರ, ಅಂಜೂರ, ಬಾದಾಮಿ, ಮೊಳಕೆ ಹೊಡೆದಿದ್ದ ಕಾಳುಗಳು, ಇದು ರೆಗ್ಯುಲರಾಗಿ ಜಾಸ್ತಿ ತಗೊಳ್ಳಿ. ರೆಗ್ಯುಲರ್ಲಿ ರುಟೀನಲ್ಲಿ ನೀವು ದಿನ ರಾತ್ರಿ ಮಲಗಬೇಕಂದ್ರೆ 1 ಗ್ಲಾಸ್ ಹಾಲಿನಲ್ಲಿ 1 ಚಮಚ ಅಶ್ವಗಂಧ ಕುಡಿಬೋದು. ಮಂತ್ಲಿ ಒನ್ಸ್ ಯಾರು ಸ್ಪೆಷಲಿ ಟ್ರಾವೆಲ್ ಮಾಡ್ತಿರಲ್ಲ, ಆಯಿಲ್ ಮಸಾಜ್ ಮಾಡ್ಕೋಬೇಕು ಇಡೀ ಬಾಡಿಗೆ. ಜೊತೆಗೆ ಏನಿದೆ, ನಾನ್ ವೆಜಿಟೇರಿಯನ್ನಲ್ಲಿ ಎಗ್ ತಿನ್ಬೋದು, ಫಿಶ್ ತಿನ್ಬೋದು, ಮೀಟ್ ತಿನ್ಬೋದು, ಮಾಂಸ ಸೂಪ್, ಕಾಲು ಸೂಪ್ ಅಂತ ಹೇಳ್ತಾರಲ್ಲ ಅದು ಕೂಡ ಕುಡಿಬೋದು. ವೆಜಿಟೇರಿಯನ್ನಲ್ಲಿ ಮಾಷ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ, ಉದ್ದಿನ ಬೇಳೆ, ಅದಕ್ಕಿಂತ ವೆಜಿಟೇರಿಯನ್ದವ್ರಿಗೆ ನಾನ್ ವೆಜ್ ಫುಡ್. ಸೊ ಉದ್ದಿನ ಬೇಳೆ ಐಟಮ್ ಸ್ವಲ್ಪ ವಾರಕ್ಕೆ 1 ಸತಿನೋ 2 ಸತಿನೋ ಉಪಯೋಗ ಮಾಡಿ. ಉದ್ದಿನ ಬೇಳೆ ತಿನ್ಬೋದು, ಸಾಂಬಾರು ಥರ ಮಾಡಿ, ಉದ್ದಿನ ವಡೆ ತಿನ್ಬೋದು, ದೋಸೆನಲ್ಲಿ ತಿನ್ಬೋದು. ಇದನ್ನ ಆ್ಯಡ್ ಮಾಡಿ. ವೆರಿ ಸೇಮ್ ಟೈಮ್ ಒಬ್ರೊಬ್ರಿಗೆ ಸ್ವಲ್ಪ ಟೈಮ್ ಕೊಡಿ. ಯಾಕಂದರೆ ತುಂಬ ಜನ ಏನಾಗುತ್ತೆ, ಜಾಬ್ನಲ್ಲಿ ಇಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ, ಮಾರ್ನಿಂಗ್ 9 to ನೈಟ್ 11:30ಗೆ. ಒಂದೊಂದು ಸತಿ ವೆರಿ ಸೇಮ್ ಮನೆಯಲ್ಲಿನೋ ಇದ್ರೂ
ಪ್ರಾಪರಾಗಿ ಕಮ್ಯುನಿಕೇಷನ್ ಆಗಿದ್ದೀರಲ್ಲ ಹಸ್ಬೆಂಡ್ ವೈಫ್ಸ್ನಲ್ಲಿ, ಅದರಿಂದ ಸ್ವಲ್ಪ ರಿಲೇಷನ್ಶಿಪ್ಸ್ ಇಶ್ಯೂಸ್ ಆಗಿದ್ದಿರುತ್ತೆ. ಎಷ್ಟೈತೆ ಅಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಅವಾಯ್ಡ್ ಮಾಡಿ. ಮತ್ತು ರಾತ್ರಿ ಫೈಟು ಸೆಕೆಂಡ್ ಡೇನ ಕ್ಯಾರಿ ಮಾಡಬೇಡಿ. ನಿಮ್ಮ ನಿನ್ನೆ ಏನೋ ಎಷ್ಟೋ ಕ್ಲಾಶಸ್ ಆಗಿರ್ಬೋದು, ಫ್ರಮ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲನೂ ಮರೆತುಬಿಟ್ಟು ಅಗೇನ್ ನೀವು ಸ್ಟಾರ್ಟ್ ವಿತ್ 0 ಮತ್ತು ಹ್ಯಾಪಿನೆಸ್ದಿಂದನೇ ಸ್ಟಾರ್ಟ್ ಮಾಡಿ. ಇನ್ ಕೇಸ್ ತಾವು ಮಗುಗಾಗಿ ಪ್ಲ್ಯಾನ್ ಮಾಡ್ತಿದ್ದೀರಾ, ಮಕ್ಕಳಾಗ್ತಾಯಿಲ್ಲ, 2 ವರ್ಷದಿಂದ ಟ್ರೈ ಮಾಡ್ತಾಯಿದ್ದೀರ ಅಂದರೆ ಯಾವುದೋ ಒಂದು ಆಯುರ್ವೇದಿಕ್ ಡಾಕ್ಟರ್ದು ಒಪಿನಿಯನ್ ತೊಗೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಏನಾಗ್ತಾಯಿದೆ, ಸುಮ್ಮನೆ ತಮ್ಮ ಏನೋ ಸ್ಮಾಲ್ ಪ್ರಾಬ್ಲಮ್ ಇರುತ್ತೆ, ಯಾವುದೋ ಒಂದು ಸೆಂಟರ್ ಹೋಗಿದ್ದಿರ್ತಾರ, ಇವತ್ತು ನಾಳೆ ಯಾರೋ ಏನು ಮಾಡ್ತಾರೆ, ನಿಮ್ಮಲ್ಲಿ ಇದು ಪ್ರಾಬ್ಲಮ್ ಇದೆ, ನಿಮ್ಮಲ್ಲಿ ಇದು ಪ್ರಾಬ್ಲಮ್ ಇದೆ, ಡೈರೆಕ್ಟ್ IVF ಹೋಗ್ಬಿಟ್ಟು ಅಂತ ಹೇಳ್ತಾರೆ. ಸೊ ಅವೆಲ್ಲ ಟ್ರ್ಯಾಪ್ ಹೋಗೋಕ್ಕಿಂತ ಮುಂಚೆ ಯಾವುದೋ ತಮ್ಮ ಮನೆ ಹತ್ರ ನಿಯರೆಸ್ಟ್ ಆಯುರ್ವೇದಿಕ್ ಫಿಸಿಷಿಯನ್ ಹತ್ರ ಅವ್ರ ಒಂದು ಒಪಿನಿಯನ್ ತೊಗೊಳ್ಳಿ. ಸರ್ ನಾವು ಮಗುಗಾಗಿ ಪ್ಲ್ಯಾನ್ ಮಾಡ್ತಾಯಿದ್ವಿ, ನಮ್ಮ ಮಿಸೆಸ್ ಎಗ್ ಕ್ವಾಲಿಟಿ ಇಂಪ್ರೂವ್ ಮಾಡೋಕ್ಕೆ, ನನ್ನ ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಮಾಡೋಕ್ಕೆ ಏನಾದರೂ ಔಷಧಿ ಕೊಡ್ತೀರಂದರೆ ಅವ್ರು ಫಸ್ಟ್ ಶೋಧನ ಪಂಚಕರ್ಮ ಚಿಕಿತ್ಸೆ ಮಾಡಿಬಿಟ್ಟು ಸ್ವಲ್ಪ ಔಷಧಿ ಸ್ಟಾರ್ಟ್ ಮಾಡ್ತಾರೆ. ಅದು ತೊಗೊಳ್ಳಿ. ತಿನ್ನುವಾಗ ಸ್ವಲ್ಪ ಯೋಚನೆ ಮಾಡ್ತೀನಿ, ವೆದರ್ ನಾನು ಏನು ತಿಂತೀನಿ ಇದು ನನ್ನ ಬಾಡಿಗೆ ಸಪೋರ್ಟ್ ಆಗ್ತಿದೆಯಾ ಅಂತ. ಬ್ಯಾಲೆನ್ಸ್ ಫುಡ್ ತಗೊಳ್ಳಿ. ಇಷ್ಟೆಲ್ಲ ಮಾಡಿ ಸರ್, ಒಂದು ಫಿಸಿಕಲ್ ಸ್ಟ್ರೆಂತು, ವೆರಿ ಸೇಮ್ ಟೈಮ್ ತಮ್ಮ ಮಸಲ್ ಸ್ಟ್ರೆಂತು, ಸೈಕಲಾಜಿಕಲ್ ಸ್ಟ್ರೆಂತು, ಇಮೋಷ್ನಲ್ ಸ್ಟ್ರೆಂತು, ಮೆಂಟಲ್ ಸ್ಟ್ರೆಂತು ಎಲ್ಲ ಚೇಂಜಸ್ ಆಗುತ್ತೆ. ನಮ್ಮ ಬಾಡಿ ಹೇಗಿದೆ ಅಂದರೆ ಬಾಡಿ ಟಿಶ್ಯೂಸ್ಗೆ ಒಂದು ಮೆಮೊರಿ ಅಂತ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಫ್ಯಾಟ್ ಮೆಮೊರಿ ಅಂತ ಇದೆ ಅಂತ ತಿಳ್ಕೊಳ್ಳಿ. ತಮ್ಮ ಬಾಡಿನಲ್ಲಿ ಒಬೆಸಿಟಿ ಜಾಸ್ತಿ ಇದೆ, ತಾವು ಒಂದು 3 ತಿಂಗಳು ಎಕ್ಸಸೈಸ್ ಮಾಡಿಬಿಟ್ಟು ವೇಟ್ನ ಲಾಸ್ ಮಾಡಿದ್ದೀರಾ, ತಮಗೆ ಅನಿಸುತ್ತೆ ನಾನು ಇವಾಗ ಎಕ್ಸಸೈಸ್ ಬಿಟ್ಟರೆ ವೇಟ್ ಹೀಗೆ ಮೇಂಟೈನ್ ಮಾಡ್ಬೋದು ಅಂತ. ಬಟ್ ನೆಕ್ಸ್ಟ್ 15 ದಿವಸನಲ್ಲಿನೇ ಸೇಮ್ ವೇಟ್ ತಾವು ತಿರ್ಗಾ ಬಂದ್ಬಿಡುತ್ತೆ. ಯಾಕೆ? ಬಿಕಾಸ್ ಬಾಡಿನಲ್ಲಿ ಇರುವ ಫ್ಯಾಟ್ ಮೆಮೊರಿ ಹೋಗಿಲ್ಲ. ಅದು ಹೋಗ್ಬೇಕಂದ್ರೆ ಈ ಪ್ರೊಸೆಸ್ನ ಕಂಟಿನ್ಯೂ 1.5 ವರ್ಷ. ಸೊ ಆವಾಗ ಏನಾಗುತ್ತೆ, ಆ ಫ್ಯಾಟ್ ಮೆಮೊರಿ ಬಾಡಿದಿಂದ ಡಿಲೀಟ್ ಆಗುತ್ತೆ. ಸೊ ಈ ಥರ ಬಾಡಿದೆ ಅಂತ ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ನ ಅಂಡರ್ಸ್ಟ್ಯಾಂಡ್ ಮಾಡಿ. ಸಮ್ ಟೈಮ್ ಯುವರ್ ಬಾಡಿ ಗಿವ್ಸ್ ಸಮ್ ಸಿಂಪ್ಟಮ್ ಟು ಯು, ಅದನ್ನು ಇಗ್ನೋರ್ ಮಾಡಬೇಡಿ. ಇಟ್ ಕುಡ್ ಬಿ ಜಸ್ಟ್ ಲೋವರ್ ಬ್ಯಾಕ್ ಪೇನ್ ಇರ್ಬೋದು, ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಇಟ್ ಕುಡ್ ಬಿ ದಿನ ಏನೂ ಕೆಲಸ ಮಾಡಿಲ್ಲ ಅಂದ್ರೂ ಸುಮ್ಮನೆ ಆಯಾಸ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ, ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಒಂದೊಂದು ಸತಿ ಓವರ್ ಸ್ಲೀಪ್ ಬರುತ್ತೆ, ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಒಂದೊಂದು ಸತಿ ಕಾನ್ಸ್ಟಿಪೇಷನ್ ಬರುತ್ತೆ, ಎಷ್ಟು ಫೈಬರ್ ತಿಂದ್ರೂ ಕಾನ್ಸ್ಟಿಪೇಷನ್ ಆಗುತ್ತೆ, ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಒಂದೊಂದು ಟೈಮ್ ಲೆಫ್ಟ್ ಸೈಡ್ ಚೆಸ್ಟ್ ಪೇನ್ ಬರುತ್ತೆ, ಅದನ್ನು ಒಂದೊಂದು ಟೈಮ್ ಪಾದ ಉರಿ ಮತ್ತು ಮೀಲ್ಕಂಡು ನೋವು ಬರುತ್ತೆ, ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಒಂದೊಂದು ಸತಿ ಅನ್ನೆಸೆಸರಿ ಎದೆ ಉರಿ, ವಾಮಿಟ್ ಸೆನ್ಸೇಷನ್ ಬರುತ್ತೆ, ಹೇರ್ ಫಾಲ್ಸ್ ಜಾಸ್ತಿ ಆಗುತ್ತೆ, ಅದನ್ನು ನೆಗ್ಲೆಕ್ಟ್ ಬೇಡಿ. ಯಾಕಂದರೆ ಇವೆಲ್ಲ ಸಿಂಪ್ಟಮ್ಸ್ ಇದೆ. ಯಾವುದೋ ಒಂದು ಬಿಗ್ ಕಾಯಿಲೆ ಬರಬೇಕಂದ್ರೆ ಮುಂಚೆ ಪೂರ್ವ ಲಕ್ಷಣಗಳು, ಅದನ್ನು ಕಂಡು ಹಿಡಿಬೇಕು. ಯಂಗ್ ಏಜ್ನಲ್ಲಿ ಡಯಾಬಿಟೀಸ್ ತುಂಬ ಫಾಸ್ಟಾಗಿ ಡೆವಲಪ್ ಆಗ್ತಿದೆ. ತುಂಬ 30-35 ವರ್ಷ ಹುಡುಗರಿಗೆ, ತುಂಬ ಜನರಿಗೆ ತುಂಬ ಯಂಗ್ ಏಜ್ನಲ್ಲಿ ಶುಗರ್ ಬರ್ತಾ ಇದೆ. ರೆಗ್ಯುಲಾಗಿ ರೂಟೀನ್ ಚೆಕಪ್ಸು, ಹೆಲ್ತ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ಬಿಕಾಸ್ ಆಯುರ್ವೇದನಲ್ಲಿ ಏನಂದರೆ ಶರೀರೋ ಖಲು ಧರ್ಮಾರ್ಥ ಸುಖ ಸಾಧನಂ ಅಂತ ಹೇಳಿದ್ದಾರೆ. ನಮ್ಮ ಹತ್ರ ದೇಹ ಇದೆ, ನಮ್ಮ ಹತ್ರ ಬಾಡಿ ಇದ್ರೇ ನಾವು ಧರ್ಮನೂ ಮಾಡ್ಬೋದು, ಅರ್ಥನೂ ಗಳಿಸ್ಬೋದು, ದುಡ್ಡು ಗಳಿಸ್ಬೋದು, ಮತ್ತು ದೇವ್ರ ಪೂಜೆನೇ ಮಾಡ್ಬೋದು, ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟಿನೂ ಮಾಡ್ಬೋದು. ಶರೀರನೇ ಇಲ್ಲ ಅಂದರೆ ಮತ್ತೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ಸೊ ಈ ಶರೀರ, ಇದರ ಮೇಲೆ ತಮ್ಮ ಫೋಕಸ್ ಇರಲಿ. ಯಾಕಂದರೆ ಇದು ಈ ಜನ್ಮ ನಿಮಗೇನು ಸಿಕ್ಕಿದಲ್ಲ, ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಬಡತನದಿಂದ ಹುಟ್ಟಿದ್ವಿ, ಅಟ್ಲೀಸ್ಟ್ ಸಾಯೋವರೆಗೆ ಒಂದು ಒಳ್ಳೆ ಪೀಸ್ಫುಲ್ಲಾಗಿ ಒಂದು ಒಳ್ಳೆ ಲೆವೆಲ್ಗೆ ಸೆಟಲ್ ಆಗಿಬಿಟ್ಟು, ಮಕ್ಕಳಾಗಲಿ ಫ್ಯಾಮಿಲಿಗಾಗಿ ಅವ್ರಿಗೆ ಏನಾದರೂ ಎಫರ್ಟ್ ಮಾಡಿಬಿಟ್ಟು, ಅವ್ರಿಗೆ ಏನಾದರೂ ಒಂದು ಕಂಫರ್ಟ್ ಕೊಟ್ಬಿಟ್ಟು ಸಾಯ್ಬೇಕಂತ ಎಲ್ಲರ ಫೀಲಿಂಗ್. ಸಾವು ನಿಶ್ಚಿತ, ಎಲ್ಲರಿಗೆ ಸಾಯಲೇಬೇಕು. ಬಟ್ ಅಟ್ಲೀಸ್ಟ್ ಆ ಬದುಕಿನ ಹಿಡಿದು ಸಾವುವರೆಗೆ ಆ ಏನು ಮೂಮೆಂಟ್ ಇದೆ, ಆ ಜರ್ನಿ ಇದೆಯಲ್ಲ, ಆ ಜರ್ನಿನ ಎಂಜಾಯ್ ಮಾಡಿ. ಅನ್ನೆಸೆಸರಿ ಸುಮ್ಮನೆ ಓವರ್ ಇನ್ವೆಸ್ಟ್ಮೆಂಟು, ಓವರ್ ಸೈಟು, ಓವರ್ ಫ್ಲ್ಯಾಟು, ಓವರ್ ಪರ್ಚೇಸು, ಇನ್ವೆಸ್ಟ್ಮೆಂಟ್ ಅದರಲ್ಲಿ ಹಾಕಬೇಡಿ. ಸ್ವಲ್ಪ ಟೈಮ್ ಫ್ಯಾಮಿಲಿಗೂ ಕೊಡಿ, ಎಲ್ಲೋ ಟ್ರಿಪ್ ಹೋಗಿ,
ಸ್ವಲ್ಪ ಫ್ರೆಂಡ್ಸ್ ಜೊತೆಗೆ ಸೇರಿ, ಅದು ಸ್ಕೂಲ್ ಫ್ರೆಂಡ್ಸ್ ಇರ್ಬೋದು, ಕಾಲೇಜ್ ಫ್ರೆಂಡ್ಸ್ ಇರ್ಬೋದು, ಅಥವಾ ನಿಮ್ಮ ಫಸ್ಟ್ ಜಾಬ್ನಲ್ಲಿ ಫ್ರೆಂಡ್ಸ್ ಇರ್ಬೋದು, ಅಥವಾ ತಾವು ಯಾವುದೋ ಒಂದು ಸಿಟಿಗೆ ಶಿಫ್ಟ್ ಆಗಿದ್ರೆ ಆ ಟೈಮ್ನಲ್ಲಿ ನಿಮಗೆ ಯಾರಾದರೂ ಹೆಲ್ಪ್ ಮಾಡಿದಿರ್ಬೋದು. ಜಸ್ಟ್ ಅವಾಗ ಯಾವಾಗ ಒಂದ್ಸತಿ ಫೋನ್ ಮಾಡಿಬಿಟ್ಟು ಅವ್ರಿಗೆ ಮಾತಾಡಿ. ಎಷ್ಟೋ ಜನ ಇರ್ತಾರೆ, ನಾವು ಈ ಪೊಸಿಷನ್ಗೆ ಬರಬೇಕಂದ್ರೆ ಎಷ್ಟೋ ಜನ ನಮಗೆ ಸಹಾಯ ಮಾಡಿದಿರ್ತಾರೆ. ನಾವು ಅವಾಗ ಏನೂ ಇರಲಿಲ್ಲಲ್ಲ ಆ ಟೈಮ್ನಲ್ಲಿ, ಅವ್ರಿಗೆ ನೆನೆಸ್ಕೊಳ್ಳಿ, ಅವ್ರಿಗೆ ಮಾತಾಡಿ. ಸೊ ಇದು ಏನು ಮಾಡುತ್ತೆ, ಸ್ವಲ್ಪ ಕಿಕ್ ಕೊಡುತ್ತೆ ನಿಮಗೆ. ಇವೆಲ್ಲ ಹ್ಯಾಪಿನೆಸ್ ಕಿಕ್ ಏನು ಮಾಡುತ್ತೆ, ನಮ್ಮ ಬಾಡಿನಲ್ಲಿ ಅಡ್ರಿನಲಿನ್ ಇರ್ಬೋದು, ಡೋಪಾಮೈನ್ ಇರ್ಬೋದು, ಸೆರೆಟೋನಿನ್ ಇರ್ಬೋದು, ಇದನ್ನು ಸೀಕ್ರೆಟ್ ಮಾಡುತ್ತೆ. ಸೊ ಒಂದೊಂದ್ಸತಿ ತಮ್ಮ ಪೇರೆಂಟ್ಸ್ ಹತ್ರನೂ ಒಂದು ಸರ್ಪ್ರೈಸ್ ವಿಸಿಟ್ ಕೊಡಿ, ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಡಿ ನಾವು ಬರ್ತಾ ಇದ್ದೀವಿ ಅಂತ. ಆನ್ ಆಫ್ ಸಡನ್ ಅವರಿಗೂ ಸ್ವಲ್ಪ ಖುಷಿ ಆಗುತ್ತೆ. ಅಥವಾ ಆನ್ ಆಫ್ ಸಡನ್ ಒಂದಿನ ಫ್ರೆಂಡ್ಸ್ ಮನೆಗೆ ವಿತೌಟ್ ಇಂಟಿಮೇಷನ್ ಅವ್ರಿಗೆ ಹೋಗ್ಬಿಡಿ, ಅಥವಾ ಆನ್ ಆಫ್ ಸಡನ್ ಒಂದು ಟ್ರಿಪ್ ತೆಗೆದ್ಬಿಡಿ ವಿತೌಟ್ ಎನಿ ಪ್ಲ್ಯಾನು. ಏನೋ ಮಾಡಿಬಿಟ್ಟು ಏನು ಮಾಡಿ, ಸಮ್ಹಾವ್ ಇದು ಲೈಫ್ನ ಬೋರಿಂಗ್ ಮಾಡಬೇಡಿ. ಇದು ಲೈಫ್ ಬೋರಿಂಗ್ ಮಾಡೋದಿಲ್ಲ. ಇದನ್ನು ಈಚ್ ಮೂಮೆಂಟ್ನ ತಾವು ಏನು ಮಾಡಬೇಕು, ಎಂಜಾಯ್ ಮಾಡಬೇಕು. ಮಹಾತ್ಮ ಗಾಂಧಿಯವರು ಏನು ಹೇಳ್ತಾರಂದರೆ, ಲೀವ್ ಎ ಡೇ ಅಸ್ ಇಫ್ ದಿಸ್ ಇಸ್ ಯುವರ್ ಲಾಸ್ಟ್ ಡೇ ಅಂತ. ಪ್ರತಿಯೊಂದು ದಿನ ಇವತ್ತು ನನ್ನ ಲಾಸ್ಟು, ಇವತ್ತು ನಾನು ಸಾಯಂಕಾಲ ಇರ್ತೀನೋ ಇಲ್ಲೋ ಅಂತ ಆ ಇಚ್ಛೆದಿಂದಾನೇ ಇಡೀ ದಿನ ನೀವು ಹೇಗೆ ಬದುಕಬೇಕಂದ್ರೆ ನಗನಗ್ತಾ ಇರಬೇಕು. ಆ್ಯಂಡ್ ಸ್ಟಡಿ ಆರ್ ಲರ್ನ್ ಆ್ಯಸ್ ಇಫ್ ಯು ಆರ್ ಗೋಯಿಂಗ್ ಟು ಲಿವ್ ಫಾರ್ ಎವರ್. ಅಂದರೆ ಏನೋ ಕಲಿಬೇಕಂದ್ರೆ ಅದು ಕಲಿತಾ ಹೋಗಿ, ಅಂದರೆ ನನಗೆ ಸಾವೇ ಇಲ್ಲ ಆ ಪ್ರಕಾರ ಅಷ್ಟು ಜ್ಞಾನ ತಾವು ಪಡೀರಿ. ಯಾಕಂದರೆ ಇವತ್ತು ನಾಳೆ ಇದು ಏನಿದೆಯಲ್ಲ, ಏನು ಯುಗ ಇದೆಯಲ್ಲ, ಅದು ನಾಲೆಜ್. ಮುಂಚೆ ಒಂದು ಕಾಲ ಇತ್ತು, ರಾಜ ಮಹಾರಾಜರು ಅವರಿಗೆ ಒಂದು ವ್ಯಾಲ್ಯೂ ಇತ್ತು. ಆಮೇಲೆ ಅದು ಹೋಗ್ಬಿಟ್ಟು ಅದು ಶಿಫ್ಟೆಡ್ ಟುವರ್ಡ್ಸ್ ಏನಿರುತ್ತೆ ಬಿಸ್ನೆಸ್ ಮ್ಯಾನ್ಸು, ಆಮೇಲೆ ಪೊಲಿಟಿಷಿಯನ್ಸು. ಬಟ್ ಇವಾಗ ಬರ್ತಾ ಬರ್ತಾ ಇವಾಗ ಏನಿದೆಯಲ್ಲ, ನಿಮ್ಮ ನಾಲೆಜ್ಗೆ ಬೆಲೆ ಇದೆ. ನಿಮ್ಮ ಹತ್ರ ಎಷ್ಟು ನಾಲೆಜ್ ಇದೆ ಅಷ್ಟೇ ಸೊಸೈಟಿ ನಿಮಗೆ ಸಲ್ಯೂಟ್ ಹೊಡಿಯುತ್ತೆ. ಸೊ ಆ ನಾಲೆಜ್ನ ಗೇನ್ ಮಾಡಿ. ನಾನು ಎಷ್ಟೋ ಸತಿ ನೋಡಿರ್ತೀನಿ, ಯಾರೋ ಒಬ್ಬ CA ಇರ್ತಾನೆ, ಅವನು ರೆಸ್ಟೋರೆಂಟ್ ಓಪನ್ ಮಾಡಿಬಿಟ್ಟು ಒಳ್ಳೆ ಸಕ್ಸಸ್ಫುಲ್ ರೆಸ್ಟೋರೆಂಟ್ ನಡೆಸ್ತಾ ಇದ್ದಾನೆ. ಯಾರೋ ಒಬ್ಬ ಇಂಜಿನಿಯರ್ ಇರ್ತಾನೆ, ಅವನು ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ ಆಗ್ತಾನೆ. ಸೊ ಈ ಥರ ಏನು ಮೈಂಡ್ ಸೆಟ್ ಇದೆಯಲ್ಲ, ನಾನು ಇದೇ ಓದಿದ್ದೀನಿ, ನಾನು ಇದೇ ಮಾಡಬೇಕಂತೂ ಆ ಮೈಂಡ್ ಸೆಟ್ದಿಂದ ಸ್ವಲ್ಪ ಹೊರಗಡೆ ಬನ್ನಿ. ನಿಮ್ಮ ಏನು ಪ್ರೈಮರಿ ಎಜುಕೇಷನ್ ಏನಿದೆಯಲ್ಲ, ಇಟ್ ಈಸ್ ಜಸ್ಟ್ ನಿಮಗೇನಿದೆಯಲ್ಲ ಒಂದು ದಾರಿ ತೋರಿಸುತ್ತೆ. ದೆನ್ ಅಲ್ಲಿಂದ ನೀವು ಎಷ್ಟು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ಬೇರೆ ಬೇರೆ ಫೀಲ್ಡ್ನಲ್ಲಿ ಹೋಗ್ಬಿಟ್ಟು ಬೇರೆ ಬೇರೆ ಸಾಧನೆ ಮಾಡ್ಬೋದು, ಅದು ತಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಇದು ಹೇಗಂದರೆ, ತಾವು ಮೈಂಡ್ನ ಎಷ್ಟು ಶಾರ್ಪ್ ಇಡ್ತಾ ಇದ್ದೀರಾ, ತಾವು ಮೈಂಡ್ನ ಎಷ್ಟು ಟೈಮ್ ಕೊಡ್ತಾ ಇದ್ದೀರಾ ಸೆಲ್ಫ್ಗಾಗಿ, ಅದರ ಮೇಲೆ ನಿಮ್ಗೆ ಇವೆಲ್ಲ ಥಾಟ್ ಪ್ರೊಸೆಸ್ ಬರುತ್ತೆ. ನಾವು ಸಣ್ಣವಿದ್ದಾಗ ಬರೀ ಒಂದು ಚಾನಲ್ ಇತ್ತು, ಅದು ದೂರದರ್ಶನ್. ಆವಾಗ ಮಾತಾಡೋಕ್ಕೆ ನಮಗೆ ಬರೀ ಒಂದೇ ಟಾಪಿಕ್. ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಅವಾಗ ಶಕ್ತಿ ಮನೆ ನೋಡ್ತಿದ್ರು, ಪ್ರತಿಯೊಂದು ಮನೆಯಲ್ಲಿ ಒಂದೇ ಮೂವಿ ನೋಡ್ತಿದ್ರು. ಅವಾಗ ಇಡೀ ಕ್ಲಾಸ್ನಲ್ಲಿ ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆನೇ ಮಾತಾಡ್ತಿದ್ವಿ. ಇವಾಗ ಇಷ್ಟು ಚಾನಲ್ಸ್ ಇದೆ, ಇಷ್ಟು ಮೊಬೈಲ್ಸ್ ಇದೆ, ಇಷ್ಟು ರೀಲ್ಸ್ ಇದೆ. ಸೊ ತಾವು ಇಷ್ಟು ಬಿಜಿ ಆಗ್ತಾರೆ. ಸ್ವಲ್ಪನೂ ಟೈಮ್ ಸಿಕ್ಕಿದ್ರೆ ಬೋರ್ ಆಗೋಕ್ಕಿಂತ ಮುಂಚೆನೇ ವಿಡಿಯೋ, ಬೋರ್ ಆಗೋಕ್ಕಿಂತ ಮುಂಚೆ ಇನ್ಸ್ಟಾ, ಬೋರ್ ಆಗೋಕ್ಕಿಂತ ಮುಂಚೆ ವಾಟ್ಸಪ್ ಸ್ಟೇಟಸ್ ಚೆಕ್ ಮಾಡ್ತಾ ಹೋಗ್ತೀರಾ. ಸೆಲ್ಫ್ಗೆ ಬೋರ್ ಆಗೋದು ಟೈಮೇ ಕೊಡ್ತಾ ಇಲ್ಲ. ಬಟ್ ಸ್ಟಡಿ ಏನು ಹೇಳ್ತೀರಾ ಅಂದರೆ, ಸಮ್ ಟೈಮ್ ನಾವು ಬೋರ್ ಆಗಬೇಕು, ಕೂತ್ಕೊಂಡು ಸುಮ್ಮನೆ ಬೋರ್ ಆಗಬೇಕು. ಆವಾಗ ಏನಾಗುತ್ತೆ, ಮೈಂಡ್ ಆ್ಯಕ್ಟಿವೇಟ್ ಆಗುತ್ತೆ, ಏನೋ ಒಂದು ಹೊಸ ಐಡಿಯಾ ಬರುತ್ತೆ. ಸೊ ಇದನ್ನು ಫಾಲೋ ಮಾಡಿ, ಮತ್ತು ಈ ವಿಡಿಯೋ ತಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ನಮಸ್ಕಾರ.